ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸಾನು ಡಿ ವಿ ವರ್ಡ್. ನಾವು ಇಂದಿನ ಒಂದು ಸಂಚಿಕೆಯಲ್ಲಿ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಎನ್ನುವ ಪುಸ್ತಕದ ಲೇಖಕರ ಮಾತು ಹಾಗೂ ಇದನ್ನು ಬರೆದವರು ತೆಲುಗಿನಲ್ಲಿ ಬರೆದವರು ಹಾಗೂ ಇದನ್ನು ಕನ್ನಡಕ್ಕೆ ವಿಸ್ತಾರ ಮಾಡಿದವರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇದರ ಪರಿವಿಡಿ ಇದೇ ಬದುಕು ಇದೇ ಪ್ರಪಂಚ. ಇದು ಮೊದಲನೆಯ ಪರಿವಿಡಿ. ಇದು 67 ಪರಿವಿಡಿ ಇದೆ. ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಎನ್ನುವ ಪುಸ್ತಕದಲ್ಲಿ 67 ಪರಿವಿಡಿ ಇದೆ. ಅದರಲ್ಲಿ ಈ ಒಂದು ಸಂಚಿಕೆಯಲ್ಲಿ ಇದೇ ಬದುಕು ಹಾಗೂ ಇದೇ ಪ್ರಪಂಚ ನೋಡೋಣ. ನಾನು ಕಂಡಂತೆ ಪ್ರಪಂಚದ ಮಾನವರೆಲ್ಲರೂ ಭಾಷೆ ಬೇರೆ ಬೇರೆ ಆದರೂ ಅರ್ಥ ಅದೇ ಎಂಬಂತೆ ದುಃಖದ ಸಂದರ್ಭದಲ್ಲಿ ಹೊರಹಾಕುವ ಹೃದಯವೇ ನಿವೇದನೆ. ದೇವರು ನನಗೆ ಮಾತ್ರ ಯಾಕೆ ಇಷ್ಟೊಂದು ಕಷ್ಟಗಳನ್ನು ಕೊಡಬೇಕು ಎಂದು ಹೀಗೆಲ್ಲ ಭಾವನೆಗಳನ್ನು ಪ್ರಶ್ನೆಗಳನ್ನು ನನ್ನ ಮುಂದಿಟ್ಟಾಗಲೆಲ್ಲ ಗೌತಮ ಬುದ್ಧನ ಅನುಯಾಯಿಗಳು ಹೇಳುವ ಒಂದು ಚಿಕ್ಕ ಕಥೆಯನ್ನು ನಾನು ಮತ್ತೆ ಅವರುಗಳಿಗೆ ಹೇಳುವುದೊಂದು ಅಭ್ಯಾಸ. ಅದೊಂದು ಗ್ರಾಮ. ಕಿರಿಯನೊಬ್ಬ ಕೆರೆ ಏರಿಯ ಮೇಲೆ ಹಾಡಲು ಹೋಗುತ್ತಾನೆ. ಆಗಲೇ ನನ್ನನ್ನು ಕಾಪಾಡು ಕಾಪಾಡು ಎಂದೊಂದು ಅರ್ಥ ಮೊರೆ. ಕೆರೆಯಲ್ಲೊಂದು ಕಡೆ ನೀರಿನಲ್ಲಿ ಬಲೆಯೊಳಗೆ ಸಿಕ್ಕಿಕೊಂಡಿರುವ ಮೊಸಳೆಯೊಂದು ಈ ಕಿರಿಯನನ್ನು ನೋಡಿ ಸಂಕಟದಿಂದ ಕೂಗಿಕೊಳ್ಳುತ್ತದೆ. ನಿನ್ನನ್ನು ಬಲೆಯಿಂದ ಕಾಪಾಡಿದರೆ ನೀನು ನನ್ನನ್ನು ತಿಂದು ಬಿಡುತ್ತೀಯಾ? ಬೇಡಪ್ಪ ಬೇಡ ಎಂದು ಮೊಸಳೆಯನ್ನು ಕಾಪಾಡಲು ನಿರಾಕರಿಸುತ್ತಾನೆ ಆ ಹುಡುಗ. ಆದರೆ ಆ ಮೊಸಳೆ, ನಾನು ಸತ್ಯವಾಗಿಯೂ ನಿನ್ನನ್ನು ತಿನ್ನೋದಿಲ್ಲ, ನನ್ನನ್ನು ಕಾಪಾಡು ಎಂದು ಕಣ್ಣೀರು ಸುರಿಸುತ್ತದೆ. ಮೊಸಳೆಯ ಈ ಮಾತುಗಳನ್ನು ಕೇಳಿ ನಂಬಿದ ಹುಡುಗ ಆ ಬಲೆಯನ್ನು ಕಡಿದು ಹಾಕಲು ಪ್ರಾರಂಭಿಸುತ್ತಾನೆ. ಬಲೆಯೊಳಗಿನಿಂದ ಮೊಸಳೆಯ ತಲೆ ಹೊರಬಂದ ಕೂಡಲೇ ಅದು ಹುಡುಗನ ಕಾಲನ್ನು ಹಿಡಿದುಕೊಳ್ಳುತ್ತದೆ. ಪಾಪಿ ಮೊಸಳೆ, ಇದು ನ್ಯಾಯನಾ ಎಂದು ಕಣ್ಣೀರು ಸುರಿಸುತ್ತಾ ಕೇಳಿದಾಗ, ಏನು ಮಾಡೋದು, ಇದೇ ಬದುಕು ಇದೇ ಪ್ರಪಂಚ ಎನ್ನುತ್ತಾ ಮೊಸಳೆ ಆ ಹುಡುಗನನ್ನು ನುಂಗಲು ಆರಂಭಿಸುತ್ತದೆ. ಹುಡುಗನಿಗೆ ಸಾಯುವುದರ ಬಗ್ಗೆ ಚಿಂತೆ ಇಲ್ಲ. ಆದರೆ ಕೃತಜ್ಞತೆಯಿಂದ ನಡೆದುಕೊಂಡ ಆ ಮೊಸಳೆ ಮುಂದಿಟ್ಟ ಸಿದ್ಧಾಂತವನ್ನು ಮಾತ್ರ ಅವನಿಂದ ಅರಗಿಸಿಕೊಳ್ಳಲಾಗಲಿಲ್ಲ. ನೋಡಿ, ಮೊಸಳೆಯ ಬಾಯೊಳಗೆ ನಿಧಾನವಾಗಿ ಜಾರುತ್ತಿದ್ದ ಹುಡುಗ ಮೇಲೆ ಮರದಲ್ಲಿ ಕುಳಿತಿದ್ದ ಪಕ್ಷಿಗಳನ್ನು ನೋಡುತ್ತಾ ಕೇಳಿದ, ಈ ಮೊಸಳೆ ಹೇಳೋ ಹಾಗೆ ಇದೇ ಪ್ರಪಂಚನ, ಇದೇ ಬದುಕೆ? ಅದಕ್ಕುತ್ತರವಾಗಿ ಪಕ್ಷಿಗಳು ಎಷ್ಟೋ ಜೋಪಾನವಾಗಿ ಮರದಲ್ಲಿ ಗೂಡು ಕಟ್ಟಿ ಮೊಟ್ಟೆಗಳನ್ನಿಡುತ್ತೇವೆ. ಆದರೆ ಅವನ್ನು ಹಾವುಗಳು ಒಂದು ನುಂಗಿಬಿಡುತ್ತವಲ್ಲ. ಆದ್ದರಿಂದ ಮೊಸಳೆ ಹೇಳೋದು ಸರಿ ಎಂದವು. ಕೆರೆ ಏರಿ ಮೇಲೆ ಮೇಯ್ದುಕೊಂಡಿದ್ದ ಕತ್ತೆಯೊಂದನ್ನು ನೋಡಿ ಹುಡುಗ ಅದೇ ಪ್ರಶ್ನೆಯನ್ನು ಕೇಳುತ್ತಾನೆ. ನಾನು ಯೌವನದಲ್ಲಿ ಗಟ್ಟಿಮುಟ್ಟಾಗಿದ್ದಾಗ ನನ್ನ ಯಜಮಾನ ಕೊಳೆ ಬಟ್ಟೆಗಳನ್ನು ನನ್ನ ಮೇಲೆ ಹೊರಸಿ ನನ್ನ ಶಕ್ತಿಯನ್ನೆಲ್ಲ ಹಿಂಡುತ್ತಿದ್ದ. ನನಗೆ ವಯಸ್ಸಾಗಿ ಕಾಲು ತೊಡಗಿದ ಮೇಲೆ ನನಗೆ ಆಹಾರ ಹಾಕೋದಕ್ಕಾಗೋಲ್ಲ ಎಂದು ಹೇಳಿ ನನ್ನನ್ನು ಹೊರದಬ್ಬಿ ಬಿಟ್ಟ. ಮೊಸಳೆ ಹೇಳೋದರಲ್ಲಿ ತಪ್ಪಿಲ್ಲ, ಇದೇ ಬದುಕು ಇದೇ ಪ್ರಪಂಚ ಎಂದಿತ್ತು ಆ ಕತ್ತೆ. ಆ ಹುಡುಗನ ಆ ಅನಿಸಿಕೆಯನ್ನು ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ಒಂದು ನವಿಲನ್ನು ನೋಡಿ ಹುಡುಗ ಅದೇ ಪ್ರಶ್ನೆಯನ್ನು ಕೇಳುತ್ತಾನೆ. ಇಲ್ಲ, ಮೊಸಳೆ ಹೇಳೋದನ್ನು ನಾನು ಒಪ್ಪೋದಿಲ್ಲ, ಮೊಸಳೆ ಏನೋ ಒದರ್ತಿದೆ ಎಂದು ನವಿಲು ಹೇಳಲು ಮೊಸಳೆಗೆ ಕೋಪ ಬಂದು ಬಿಟ್ಟಿತು. ಹುಡುಗನ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡಂತೆಯೇ ವಾದ ಮಾಡತೊಡಗಿತು. ಹುಡುಗನನ್ನು ನೀನು ಬಾಯಲ್ಲಿ ಕೊಚ್ಕೊಂಡೆ ಮಾತಾಡೋದ್ರಿಂದ ನನಗೆ ನೀನು ಏನು ಹೇಳ್ತಿದ್ದೀ ಅಂತ ಅರ್ಥನೇ ಆಗ್ತಾ ಇಲ್ಲ ಎಂದಿತ್ತು ನವಿಲು. ದೊಡ್ಡದಾಗಿ ನಕ್ಕ ಮೊಸಳೆ, ನಾನು ಪೆದ್ದ ಅಲ್ಲ, ಹುಡುಗನನ್ನು ಬಿಟ್ಟರೆ ಓಡಿ ಹೋಗಿ ಬಿಡ್ತಾನೆ ಎಂದು ಹೇಳಿದಾಗ ನವಿಲು, ಪೆದ್ದ ಮುಂಡೆದೆ, ನಿನ್ನ ಬಾಲದ ಶಕ್ತಿನೂ ನೀನು ಮರೆತು ಬಿಟ್ಟ್ಯಾ? ಹುಡುಗ ಓಡೋಕ್ಕೆ ಪ್ರಾರಂಭ ಮಾಡಿದರೆ
ಒಂದೇ ಏಟಿಗೆ ನಿನ್ನ ಬಾಲದಿಂದ ಅವನ್ನು ಬೀಳಿಸೋಕೆ ನಿಂಗಾಗತ್ತೆ ಎಂದು ಹುರಿದುಂಬಿಸಲು ಮೊಸಳೆ ಹುಡುಗನನ್ನು ಬಾಯಿಂದ ಹೊರಬಿಟ್ಟು ಮಾತನಾಡಲು ತೊಡಗಿತು. ಆ ಸಮಯದಲ್ಲೇ ನವಿಲು ಆ ಹುಡುಗನನ್ನು ನೋಡಿ ಓಡು ಓಡು, 1 ನಿಮಿಷನೂ ತಡ ಮಾಡಬೇಡ ಎಂದು ಕೂಗಿತು. ಹುಡುಗ ತಪ್ಪಿಸಿಕೊಂಡು ಓಡಿದ. ಆಗ ಮೊಸಳೆ ಹುಡುಗನನ್ನು ಬೀಳಿಸಲು ಬಾಲ ಎತ್ತಿದಾಗಲೇ ಅದಕ್ಕೊಂದು ವಿಷಯ ತಿಳಿಯಿತು. ಅದು ಬಲೆಯಿಂದ ಬಾಲದವರೆಗೂ ಪೂರ್ತಿಯಾಗಿ ಬಿಡಿಸಿಕೊಳ್ಳುವುದಕ್ಕೆ ಮೊದಲೇ ಹುಡುಗನನ್ನು ನುಂಗತೊಡಗಿತ್ತು. ಈಗ ಅದಕ್ಕದು ಗೊತ್ತಾಯಿತು. ಹುಡುಗ ತಪ್ಪಿಸಿಕೊಂಡು ಓಡಿಬಿಟ್ಟ. ಆಗ ಕೋಪದಿಂದ ತನ್ನನ್ನು ನೋಡಿದ ಆ ಮೊಸಳೆಗೆ ನವಿಲು ಹೀಗೆಂದಿತು, ಗೊತ್ತಾಯ್ತಾ, ಇದೇ ಬದುಕು, ಇದೇ ಪ್ರಪಂಚ. ತಪ್ಪಿ ಓಡಿದ ಆ ಹುಡುಗ ಸ್ವಲ್ಪ ಹೊತ್ತಿಗೆಲ್ಲ ಗ್ರಾಮಸ್ಥರನ್ನು ಕರೆದುಕೊಂಡು ಬರಲು ಅವರೆಲ್ಲ ಸೇರಿ ಮೊಸಳೆಯನ್ನು ಕೊಂದು ಬಿಡುತ್ತಾರೆ. ಆಗ ಹುಡುಗನೊಂದಿಗೆ ಬಂದ ನಾಯಿ ಆ ಬುದ್ಧಿಶಾಲಿ ನವಿಲನ್ನು ನೋಡಿ ಅದನ್ನು ಒಟ್ಟಿಸಿಕೊಂಡು ಹೋಗಿ ಆ ಹುಡುಗ ಅಡ್ಡ ಬರುವ ಮೊದಲೇ ನವಿಲನ್ನು ಕೊಂದು ಬಿಡುತ್ತದೆ. ಹುಡುಗ ನಿಟ್ಟುಸಿರುಸುತ್ತಾನೆ. ಇದೇ ಬದುಕು, ಇದೇ ಪ್ರಪಂಚ ಎಂದು ಸಮಾಧಾನ ಪಟ್ಟುಕೊಳ್ಳುತ್ತಾನೆ. ಬದುಕಿನ ಅನೇಕ ವಿಷಯಗಳು ನಮ್ಮಿಂದ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಪ್ರಾಚೀನ ಮಹರ್ಷಿಗಳು ಹೇಳಿದ್ದನ್ನೇ ಬೌದ್ಧ ಮತವು ಹೇಳುತ್ತದೆ. ಬರೋಡಾದಲ್ಲಿ ನನ್ನನ್ನು ನಂದಿಸಿ ದನಿ ಎತ್ತರಿಸಿ ಮಾತನಾಡಿದ್ದ ಹೆಂಗಸೊಬ್ಬಳು ಬದುಕೇ ಇದಕ್ಕೊಂದು ಉದಾಹರಣೆ. ಬರೋಡಾದಲ್ಲಿ ನನ್ನನ್ನು ಸಂಧಿಸಿ ದನಿ ಎತ್ತರಿಸಿ ಮಾತನಾಡಿದ್ದ ಹೆಂಗಸೊಬ್ಬಳ ಬದುಕೇ ಇದೊಂದು ಉದಾಹರಣೆ. ನೋಡಿ, ಈ ಒಂದು ಇದೇ ಬದುಕು ಹಾಗೂ ಇದೇ ಪ್ರಪಂಚ ಅನ್ನುವ ಒಂದು ಕತೆ ಇದಾಗಿದೆ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ತಿಳುವಳಿಕೆ ಎನ್ನುವುದು ಇರುವೆ, ಬದುಕು ಎನ್ನುವುದು ಆನೆ. ತಿಳುವಳಿಕೆ ಎನ್ನುವುದು ಇರುವೆ, ಬದುಕು ಎನ್ನುವುದು ಆನೆ. ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.